ನಮಸ್ತೆ ವೀಕ್ಷಕರೇ, ಜಾತಕ ಬಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷಿಗಳಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ಪಂಚಮಿ ತಿಥಿ, ಮೂಲ ನಕ್ಷತ್ರ ಈ ದಿವಸ ಬುಧವಾರವಾಗಿದೆ, ಪಂಚಮಿ ಇದೆ, ಮೂಲ ನಕ್ಷತ್ರವೂ ಇದೆ. ಈ ಕಾರಣದಿಂದಾಗಿ ಸರಸ್ವತಿ ಆರಾಧನೆಯನ್ನು ಮಾಡಿದ್ರೆ, ಸರಸ್ವತಿ ದರ್ಶನವನ್ನು ಮಾಡಿದ್ರೆ ಶೃಂಗೇರಿ ಹತ್ತಿರ ಇರತಕ್ಕಂಥವ್ರಂತೂ ಪುಣ್ಯವಂತರು. ಈ ದಿವಸ ಹೋಗಿ ದರ್ಶನ ಮಾಡಬಹುದು. ಪಂಚಮಿಯೂ ಇದೆ, ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ಅಂತ. ಈ ಕಾರಣದಿಂದಾಗಿ ಈ ದಿವಸ ಆ ಸರಸ್ವತಿಗೆ ಮಾಡಿದ ಪೂಜೆ, ಅಷ್ಟೋತ್ತರ ಸೇವೆ ಯಾವುದು ಸರಸ್ವತಿಯನ್ನು ಒಲಿಸಿಕೊಳ್ಳಲಿಕ್ಕೆ ನಮ್ಮ ಬುದ್ಧಿಶಕ್ತಿ ಬಹಳ ಕಡಿಮೆ ಇದೆ. ಸರಸ್ವತಿಯನ್ನು ಮೆಚ್ಚಿಸಬೇಕಾಗಿದ್ದರೆ ನಾವು ಪ್ರಕಾಂಡ ಪಂಡಿತರು ಆಗಿರಬೇಕು ಅಥವಾ ಇನ್ನೇನೋ ಈ ಥರದ ಆಲೋಚನೆ ಏನು ಬೇಡ. ನಾವು ಭಾವನೆಯಿಂದ, ಭಕ್ತಿಯಿಂದ ಸರಸ್ವತಿ ಮುಂದೆ ಒಂದು ಹೂವನ್ನು ಸಮರ್ಪಣೆ ಮಾಡಿದ್ರೂ ಆಗುತ್ತೆ. ಅಥವಾ ಒಂದು ಶಾರದೆಗೆ ತುಂಬ ಇಷ್ಟ ಅಲ್ವ ಸಂಗೀತ ಸೇವೆಯನ್ನು ಮಾಡಿದ್ರೆ ಆಗುತ್ತೆ. ಸಂಗೀತ ಬಲ್ಲಂಥವ್ರು ಸರಿ ಅಲ್ಲೋ ಹಾಡಬಹುದು, ಅದು ಗೊತ್ತಿಲ್ಲ ಅಂತಕ್ಕಂಥವ್ರು ಸಂಗೀತವನ್ನು ಕೇಳಿಸ್ಕೊಂಡ್ರೆ ಆಗುತ್ತೆ. ಸರಸ್ವತಿಗೆ ಸಂಗೀತ ಸೇವೆ ತುಂಬ ಇಷ್ಟ. ಹೀಗಾಗಿ ಆಕೆಗೆ ಇಷ್ಟವಾದದ್ದನ್ನು ನಾವೇ ಮಾಡಿಬಿಡೋದು, ಶಾರದೆಯ ಸ್ತುತಿಯನ್ನೇ ಕೇಳಿಬಿಡೋದು. ತುಂಬ ಚೆನ್ನಾದ ಸ್ತುತಿಯನ್ನು ಕೇಳಿ ಶಾರದೆಯನ್ನು ನಮ್ಮ ಹೃದಯಕ್ಕೆ ತಗೊಳ್ಳೋದು. ಈ ರೀತಿಯಲ್ಲಿ ಶಾರದಮ್ಮನವರ ಸೇವೆಯನ್ನು ಮಾಡಬಹುದು. ಈಗ ಎಲ್ಲ ಕಡೆಗಳದ್ದು ಶಾರದಾ ಸನ್ನಿಧಾನಗಳಿದ್ದಾವೆ. ಸಾಧ್ಯವಾದರೆ ಈ ದಿವಸ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡಿ. ಶಾರದೆ ನಮಗೆ ಕೇವಲ ಬುದ್ಧಿಶಕ್ತಿಯನ್ನು ಅಷ್ಟೇ ಇಲ್ಲ, ಶೌರ್ಯವನ್ನು, ಸತ್ವಯುತವಾದ ಶೌರ್ಯವನ್ನು ಆಕೆ ದಯಪಾಲಿಸ್ತಾಳೆ. ಆಕೆಯ ಕೈಯಲ್ಲಿ ಹೇಗೆ ಅಕ್ಷಮಾಲೆ ಪುಸ್ತಕಗಳು ಇರುವ ಹಾಗೆ ಖಡ್ಗವೂ ಇದೆ. ಹೀಗಾಗಿ ಕೆಟ್ಟ ಆಲೋಚನೆಗಳನ್ನು ಸಂಹರಿಸ್ತಾಳೆ. ಹಾಗೆ ಬರದೇ ಇಲ್ಲಮ್ಮ, ನಿನ್ನ ಕೈಲಿರ್ತಕ್ಕಂಥ ಯಾವ ಖಡ್ಗ ಇದೆ ಅದು ನನಗೆ ದುಷ್ಟ ಆಲೋಚನೆ ಎನ್ನುವುದೇ ರಾಕ್ಷಸತ್ವ, ಹೀಗಾಗಿ ಅದನ್ನು ಕತ್ತರಿಸಲಿ. ಮತ್ತು ಯಾವ ಸದ್ವಿದ್ಯೆ ನಿನ್ನ ಕೈನಲ್ಲಿರ್ತಕ್ಕಂಥ ಆ ಅಪರ ವಿದ್ಯೆಗಳು, 2 ಹಾಳೆಗಳಿದೆಯಲ್ಲ ಆಕೆಯ ಕೈಯಲ್ಲಿ, ಅದು ನನಗೆ ಸಮಯೋಚಿತವಾಗಿ ಬದುಕುವ ಹಾಗೆ ದಾರಿಯನ್ನು ತೋರಲಿ, ನಿನ್ನ ಕೃಪೆ ಇರಲಿ. ಶೌರ್ಯ, ಸತ್ವಬುದ್ಧಿ ಎರಡೂ ಕೂಡ ನನಗೆ ದಯಪಾಲಿಸು ಅಂತ ಪ್ರಾರ್ಥನೆ ಮಾಡಬೇಕು. ಈ ದಿವಸ ಸಾಧ್ಯವಾದರೆ ಶಾರದಮ್ಮನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಮಕ್ಕಳಿಗೆ ನೋಡಿ, ಶಾರದಾ ಅಲ್ಲಿ ಸರಸ್ವತಿ ಸೂಕ್ತ ಅಂತ ಒಂದು ಸೂಕ್ತ ಇದೆ. ಆ ಸೂಕ್ತದಿಂದ ಜೇನನ್ನು ಅಭಿಮಂತ್ರಿಸಿ ಮಕ್ಕಳಿಗೆ ಆ ಜೇನನ್ನು ತಿನ್ನಿಸಿದ್ರೆ ಅದು ಶಾರದಮ್ಮನವರ ಕೃಪೆಯಾಗಿ ಮಕ್ಕಳಲ್ಲಿ ಪ್ರಚಂಡವಾದ ಬುದ್ಧಿಶಕ್ತಿ ಬರುತ್ತೆ. ಆ ಪ್ರಯತ್ನವನ್ನು ಮಾಡಬಹುದು. ಅಥವಾ ಎಷ್ಟೋ ಶಾರದಾ ಸ್ತುತಿಗಳಿದ್ದಾವೆ, ಅದನ್ನು ಹೇಳಿಯೇ ಜೇನನ್ನು ಅಭಿಮಂತ್ರಿಸಿ ತಿಂದರೂ ಆಗತ್ತೆ. ಈ ರೀತಿಯಲ್ಲಂತೂ ಈ ದಿವಸ ಆ ಪಂಚಮಿ ಮೂಲಯುಕ್ತವಾಗಿರೋದ್ರಿಂದ ತುಂಬ ಸಕಾಲ ಶಾರದಮ್ಮನವರು ಪ್ರಾರ್ಥನೆಗೆ ಮಾಡಿ. ಸರಿ ಶಾಸ್ತ್ರಿಗಳೇ, ಶಾರದೆಯ ಆರಾಧನೆಯಿಂದ ಏನೆಲ್ಲ ಒಳಿತಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ನಿಜಗುಣ ಆರಾಧ್ಯ NS ಕೊರಟಗೆರೆಯಿಂದ. ಇವರು ಹುಟ್ಟಿದ ದಿನಾಂಕ 27/12/1991, ಹುಟ್ಟಿದ ಸಮಯ 5:30 AM. CA ಓದಿದ್ದೇನೆ, ವಿವಾಹದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ನಿಜಗುಣ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ. ಆ ಶುಕ್ರ ಲಗ್ನದಲ್ಲೇ ಇದ್ದಾನೆ. ವಿವಾಹದ ಅಧಿಪತಿ ಲಗ್ನ ಸ್ಥಾನದಲ್ಲಿದ್ದರೆ, ಲಗ್ನಾಧಿಪತಿಯು ಕುಜ, ಅವನು ಜೊತೆಗೆ ಸೇರಿದ್ದಾನೆ. ಇದು ತುಂಬ ಒಳ್ಳೆಯದು. ಲಗ್ನಾಧಿಪತಿ ಜೊತೆಗೆ ನಾವು ಯಾವ ಭಾವಾಧಿಪತಿ ಬಗ್ಗೆ ಯೋಚನೆ ಮಾಡ್ತೀವೋ ಅವನು ಸೇರಿಕೊಂಡಿದ್ದರೆ ಆ ಭಾವ ಸಿದ್ಧಿ ಆಗುತ್ತೆ ಅಂತ ಆತಂಕ ಬೇಡ. ಪ್ರಸ್ತುತ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ರಾಹುದಶೆಯಲ್ಲಿ ಶುಕ್ರನ ಭುಕ್ತಿ. ಯಾವಾಗ ವಿವಾಹಾಧಿಪತಿಯ ಭುಕ್ತಿ ಕಾಲ ನಡೆಯುತ್ತೋ ಆ ಸಂದರ್ಭದಲ್ಲಿ ವಿವಾಹ ಏರ್ಪಾಡಾಗುತ್ತೆ ಅಂತ.
ಸ್ವಾಂ ಸ್ವಾಂ ದಶಾಗತಾನ್ ಸ್ವಫಲಪ್ರದಾಸ್ಯು ಅಂತ ಶಾಸ್ತ್ರದಲ್ಲಿ ಮಾತು. ಆಯಾ ದಶಾಕಾಲ ಬಂದಾಗ ಅದರ ಫಲ ಅಂತ. ಈಗ ಅವಕಾಶ ಇದೆ, ಒಂದು ಸಲ ಕುಜ ಶುಕ್ರ ಶಾಂತಿ ಒಂದು ಸಲ ಮಾಡಿಸಿ. ಅಲ್ಲಿ ಅಷ್ಟಮಾಧಿಪತಿ ಬುಧನೂ ಸೇರಿದ್ದಾನೆ. ಈ ಕಾರಣದಿಂದಾಗಿ ಕುಜ ಶುಕ್ರ ಬುಧರ ಶಾಂತಿ ಇದು ತುಂಬ ಸಹಾಯವಾಗುತ್ತೆ. ಇದನ್ನು ಮಾಡಿಸಿ ವಿವಾಹ ಪ್ರಯತ್ನ ಮಾಡಿ, ಅನುಕೂಲ ಇದೆ. ಈಗ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಹರ್ಷವರ್ಧನ ಮಧುಗಿರಿಯಿಂದ. ಇವರು ಹುಟ್ಟಿದ ದಿನಾಂಕ 1/5/2009, ಹುಟ್ಟಿದ ಸಮಯ 5:45 PM. PUCಯಲ್ಲಿ ನಾನು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು, ನನ್ನ ರಾಶಿ ಮತ್ತು ನಕ್ಷತ್ರವನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹರ್ಷವರ್ಧನ್ ಅವರ ಪ್ರಶ್ನೆ. ಅವರಿಗೆ ರಾಶಿ ನಕ್ಷತ್ರ ತಿಳಿಸ್ಬೇಕು ಮತ್ತು ಹೈಯರ್ ಸ್ಟಡೀಸಿಗೆ ಯಾವ ಕೋರ್ಸ್ ಒಳ್ಳೆಯದು ಅಂತ ಹೇಳಬೇಕು. ನೋಡೋಣ. ನೋಡಿ, ತಮ್ಮದು ಪುಷ್ಯ ನಕ್ಷತ್ರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ. ತಮ್ಮದು ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ. ಇನ್ನು ಯಾವ ಕೋರ್ಸ್ ತಗೋಬೇಕು, ಯಾವುದರಿಂದ ಅನುಕೂಲ ಆಗುತ್ತೆ ಅಂತ ತಾವು ಹೇಳಿದ್ದೀರಿ. ನಿಮ್ಮ ಜಾತಕದಲ್ಲಿ ರವಿ ತುಂಬ ಚೆನ್ನಾಗಿದ್ದಾನೆ, ಸೂರ್ಯಗ್ರಹ. ಸೂರ್ಯ ಏನನ್ನು ಹೇಳ್ತಾನಪ್ಪ ಅಂತಂದರೆ, ಆತ ತೃಣಕನ ಕೋರ್ಣ ಭೇಷಜಾದ್ಯೈಹಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹೀಗಾಗಿ ಈ ಗ್ರಾಸಿಗೆ ಸಂಬಂಧಿಸಿದ ಹಾಗೆ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೋರ್ಸ್ಗಳನ್ನ ಟ್ರೈ ಮಾಡಬಹುದು. ಮತ್ತು ಬಂಗಾರ, ಕನಕ ಹೇಳಿದೆ. ಹೀಗಾಗಿ ನೀವು ಡಿಸೈನಿಂಗ್ ಫೀಲ್ಡ್ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು. ಶುಕ್ರನು ತುಂಬ ಚೆನ್ನಾಗಿದ್ದಾನೆ. ಅದರಲ್ಲೂ ಜ್ಯುವೆಲರಿ ಡಿಸೈನಿಂಗ್ ಅಂತೀವಲ್ಲ, ಅದು ತುಂಬ ಚೆನ್ನಾಗಾಗುತ್ತೆ ತಮಗೆ. ಇನ್ನು ಇದರ ಹೊರತಾಗಿ ಭೇಷಜಾದ್ಯೈಹಿ ಅಂತಂದರೆ ಔಷಧಿಗೆ ಸಂಬಂಧಿಸಿದ ಹಾಗೆ ಮೆಡಿಕಲ್ ಫೀಲ್ಡ್ ಕೂಡ ಟ್ರೈ ಮಾಡಬಹುದು. ಹೀಗೆ ಇಷ್ಟು ಕ್ಷೇತ್ರಗಳಿದ್ದಾವೆ, ಪ್ರಯತ್ನ ಮಾಡಿ. ನೀವು ನೋಡಿ, ಜಾತಕದಲ್ಲಿ ಮುಂದಿನ ಏನು ದಶಾ ಭುಕ್ತಿ ಇತ್ಯಾದಿ ಫಲಗಳನ್ನೆಲ್ಲ ನೋಡಿದ್ರೆ ಮೆಡಿಕಲ್ ಫೀಲ್ಡ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾವುದೂ ಚೆನ್ನಾಗಾಗುತ್ತೆ, ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಭೋಜಕುಮಾರ್ ತುಮಕೂರಿಂದ. ಇವರು ಹುಟ್ಟಿದ ದಿನಾಂಕ 27/2/1998, ಹುಟ್ಟಿದ ಸಮಯ 10:55 PM. ಇವರ ಪ್ರಶ್ನೆ, BA MS ಪೂರ್ಣಗೊಳಿಸಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಸ್ವಂತ ಆಸ್ಪತ್ರೆ ಪ್ರಾರಂಭಿಸಬಹುದೇ ಅಥವಾ ಇದೇ ಕೆಲಸ ಮುಂದುವರಿಸಲಾ ಅಂತ ಕೇಳ್ತಿದ್ದಾರೆ. ಭೋಜಕುಮಾರ್ ಅವರ ಪ್ರಶ್ನೆ, ಅದು ಸ್ವಂತ ಮಾಡಬಹುದಾ, ಹಾಸ್ಪಿಟ್ಲ್ ಇಡಬಹುದಾ ಅಂತ ಅವರ ಪ್ರಶ್ನೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ನಿಮಗೆ ತುಂಬ ವೀಕ್ ಆಗಿದ್ದಾನೆ. ನಿಮಗೆ ಚತುರ್ಥದಲ್ಲಿ ಗುರು ಬುಧ ರವಿ ಇವರೆಲ್ಲ ಇರ್ತಕ್ಕಂಥ ತುಂಬ ಒಳ್ಳೆಯದು. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಆತ ಚತುರ್ಥದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ. ಅವನಿಗೆ ಬಲವೂ ಇದೆ, ಸಂಶಯ ಇಲ್ಲ. ನೀವು ಸ್ವಂತಕ್ಕಿಂತ ಹೀಗೆ ನೀವು ಬೇರೆ ಕಡೆ ಕೆಲಸ ಮಾಡೋದು ತುಂಬ ಒಳ್ಳೆಯದು. ಯಾಕೆಂತಂದರೆ ಸ್ವಂತ ಬಲಕ್ಕೇನು ಸ್ವಲ್ಪ ಶಕ್ತಿ, ಈ ಗ್ರಹಗಳ ಅನುಕೂಲ ಬೇಕಾಗಿತ್ತು, ಅಷ್ಟು ಸ್ವಲ್ಪ ಸಹಕಾರಿ ಆಗ್ತಾ ಇಲ್ಲ. ಆದರೆ ಶುಕ್ರ ಚೆನ್ನಾಗಿದ್ದಾನೆ, ಸಂಶಯ ಇಲ್ಲ. ಸ್ವಲ್ಪ ಕಾಲ ಆದ ನಂತರದಲ್ಲಿ ನಿಮಗೆ ವಸ್ತುತಃ ಬುಧ ದಶೆಯಲ್ಲಿ ನೋಡಿ 2039 ಅಂದರೆ ಇನ್ನೊಂದು 10 ವರ್ಷ ಕಳೆದ ಮೇಲೆ ನೀವು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಗ ಒಂದು ಶುಕ್ರನ ಬಲ ಬರುತ್ತದೆ ಮತ್ತು ಕೇತು ಶುಕ್ರರು ಇಬ್ಬರು ಸಾಮ್ಯತೆ ಇರೋದರಿಂದ ಆಗ ಸ್ವಲ್ಪ ಸಹಾಯವಾಗುತ್ತೆ. ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಹರೀಶ್ ಕೋಲಾರಿಂದ. ಇವರು ಹುಟ್ಟಿದ ದಿನಾಂಕ 10/10/1980, ಹುಟ್ಟಿದ ಸಮಯ 5:30 AM. ಇವರ ಪ್ರಶ್ನೆ, ಕುಟುಂಬ ಮತ್ತು ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತಿದ್ದಾರೆ. ಹರೀಶ್ ಅವರ ಪ್ರಶ್ನೆ ಕುಟುಂಬ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕುಟುಂಬ ಸ್ಥಾನದ ಅಧಿಪತಿ ಶುಕ್ರ ವ್ಯಯದಲ್ಲಿದ್ದಾನೆ ನಿಮಗೆ. ನೋಡಿ, ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಶುಕ್ರನ ಭುಕ್ತಿಯೇ ನಡೀತಾ ಇದೆ. ನೋಡಿ, 2027 ಸೆಪ್ಟೆಂಬರ್ವರೆಗೆ, ಹೆಚ್ಚು ಕಡಿಮೆ ಇನ್ನೊಂದು ವರ್ಷ ಅಂತ ಅಂದುಕೊಳ್ಳಿ. ವರ್ಷದ ಮೇಲೆ ಒಂದು 4 ತಿಂಗಳು, ಅಲ್ಲಿವರೆಗೆ ಸ್ವಲ್ಪ ಕಹಿಯಾಗಿದೆ. ಆಮೇಲೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ಸ್ವಲ್ಪ ಶಾಂತರಾಗಿರಿ. ಯಾಕೆ ಅಂತಂದರೆ ಕಾಲವಶಾತ್ ನಮಗೆ ತೊಂದರೆ ಉಂಟಾಗಿದೆ. ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ, ಮುಂದೆ ರವಿ ಪ್ರಾರಂಭವಾಗುತ್ತೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ಸಮಾಧಾನ ಬೇಕು. ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಸ್ವಲ್ಪ ಅವರೆಕಾಳು ಹಾಗೂ ಗೋಧಿ ಇದನ್ನು ಪ್ರತಿ ಶುಕ್ರವಾರ ತಲುಪಿಸಿ.
ಪ್ರತಿ ಶುಕ್ರವಾರ ಅಥವಾ ಭಾನುವಾರ 2 ದಿನದಲ್ಲಿ ಯಾವಾರು ಆಗುತ್ತೆ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಮತ್ತು ಅವರೆಕಾಳು ಇದನ್ನು ತಲುಪಿಸಿ. ಮುಂದಿನ ಸೆಪ್ಟೆಂಬರ್ವರೆಗೆ ಸ್ವಲ್ಪ ಕಿರಿಕಿರಿ ಇದೆ, ಆಮೇಲೆ ಸರಿ ಹೋಗುತ್ತೆ, ನಿಶ್ಚಯವಾಗಿ ಸರಿ ಹೋಗುತ್ತೆ. ಅಲ್ಲಿವರೆಗೆ ಕಾಲವಿದ್ದಾಗ ನಮಗೆ ಸಮಸ್ಯೆ ಬರುತ್ತೆ. ಕಾಲ ದೂಡ್ತಾ ಶರೀರ ಕಂಟಿದ ಕಾಯಿಲೆನೂ ಹೇಗೆ ದೂರ ಆಗುತ್ತೋ ಆ ರೀತಿಯಲ್ಲಿ ಕುಟುಂಬದ ತೊಂದರೆಗಳೆಲ್ಲ ದೂರ ಆಗುತ್ತೆ. ಯೋಚನೆ ಮಾಡಬೇಡಿ. ಅಲ್ಲಿಂದ ಮುಂದೆ ಜೀವನವೂ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮಲ್ಲೇಶ್ ಗೌಡ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 26/12/1980 7:30 AM. ಇವರ ಪ್ರಶ್ನೆ ವಿವಾಹದ ಬಗ್ಗೆ ತಿಳಿಸ್ಕೊಡಿ ಅಂತಿದ್ದಾರೆ. ಮಲ್ಲೇಶ್ ಗೌಡ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಬುಧ ಲಗ್ನದಲ್ಲೇ ಇದ್ದಾನೆ, ಅದು ಒಳ್ಳೆಯದು. ಪ್ರಸ್ತುತ ಅಲ್ಲಿ ರವಿಯೂ ಇದ್ದಾನೆ, ಹೀಗಾಗಿ ಮೌಢ್ಯತೆ ಇದೆಯಾ ಅದನ್ನು ನೋಡ್ಕೊಂಡ್ಬಿಡೋಣ. ಮೌಢ್ಯನಾಗಿದ್ದರೆ ಆ ಗ್ರಹ ಶಾಂತಿ ಮಾಡಿಸ್ಬೇಕು ಅಂತಿದೆ. ಹೀಗಾಗಿ ಬುಧ ಶಾಂತಿ ಮತ್ತು ಶುಕ್ರ ಶಾಂತಿ, ಶುಕ್ರ ವೇದಲ್ಲಿದ್ದಾನೆ, ಯಾರು ವಿವಾಹ ಕಾರಕನೋ ಅವನು. ಹೀಗಾಗಿ ಈ 2 ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು, ಅದರಿಂದ ತುಂಬ ಅನುಕೂಲ ಆಗುತ್ತೆ. ಬುಧ ಕುಜ ಶುಕ್ರ ಈ 3 ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಪ್ರಸ್ತುತ ನಿಮಗೆ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಭಕ್ತಿ. ನೋಡಿ, 2027 ಮೇವರೆಗೂ ನಿಮಗೆ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿರ್ತಕ್ಕಂತಹ ತೊಡಕು ನಿಮಗೆ ಆ ಭಾವನ ಆ ಫಲವನ್ನು ತಂದು ಕೊಟ್ಟಿಲ್ಲ. ಈ ಕಾರಣದಿಂದಾಗಿ ಎಲ್ಲ ಗ್ರಹಗಳಿಗೆ ಒಂದು ಜಪಸಹಿತವಾದ ಶಾಂತಿ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಮತ್ತು ವಿಷ್ಣು ಸನ್ನಿಧಾನದಲ್ಲಿ ಯಾವುದಾದ್ರೂ ಸಾಧ್ಯವಾದರೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಕಲ್ಯಾಣ ಉತ್ಸವ ಮಾಡಿಸಿ. ಒಂದು ಗ್ರಹಶಾಂತಿ ದೋಷ ನಿವಾರಣೆ, ಮತ್ತೊಂದು ಫಲಸಿದ್ಧಿ. ಹೀಗೆ ಆ ವಿಷ್ಣುವಿನ ಆರಾಧನೆ ಶ್ರದ್ಧೆಯಿಂದ ಮಾಡಿದ ಪೂಜೆ ಅದಕ್ಕೂ ಫಲ ಖಂಡಿತ ಇದೆ. ನಿಮಗೆ ನಿಮ್ಮ ಈ ವಯೋಮಾನಕ್ಕೆ ತಕ್ಕನಾದಂಥ ಒಂದು ಫಲ ಸಾಧ್ಯತೆ ಪಡೀಲಿಕ್ಕೆ ಅವಕಾಶ ಇದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ ಬುಧರನ್ನು ಕಾಣ್ತಾ ಇದ್ದೀವಿ, ವೃಷಭ ರಾಶಿಯಲ್ಲಿ ಶುಕ್ರನ್ನು ಕಾಣ್ತಾ ಇದ್ದೀವಿ, ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಮಾಂದ್ಯ ಉದಯಾಗಿದೆ ಅದು ಕರ್ಕಟಕ ರಾಶಿಯಲ್ಲಿ, ಕೇತು ಇರ್ತಕ್ಕಂಥ ಸಿಂಹ ರಾಶಿಯಲ್ಲಿ, ಚಂದ್ರನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ಅದು ಧನು ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ರಾಹುವನ್ನು ಕಾಣ್ತಾ ಇದ್ದೀವಿ, ಮೀನ ರಾಶಿಯಲ್ಲಿ ಕುಜ ಮತ್ತು ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ ಈ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ದೇವರ ಕಾರ್ಯಗಳು, ಪೂಜೆ ಪುನಸ್ಕಾರ ಅಥವಾ ಇನ್ಯಾರೋ ಸಾಧು ಸಂತರು, ಗುರುಗಳು ಇಂಥವರ ಭೇಟಿ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಕ್ಷೇತ್ರ ದರ್ಶನ, ಗುರು ಭೇಟಿ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಒಂದು ರೀತಿಯಲ್ಲಿ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ತೀರ. ದೈವಾನುಕೂಲ ಇದೆ. ಅದೃಷ್ಟದಿಂದ ನೀವು ತೊಡಕಿದ್ದರೆ ಆ ತೊಡಕಿನಿಂದ ಪಾರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಪ್ರಯಾಣದಲ್ಲಿದ್ದವರು ಜಾಗ್ರತೆ ವಹಿಸಿ. ನೀರಿನ ಸಮೀಪದಲ್ಲಿ ಎಲ್ಲೋ ಟ್ರಿಪ್ಪು ಮತ್ತೊಂದು ಮಗದೊಂದು ನೀರಿನ ಪ್ರದೇಶಗಳಲ್ಲಿದ್ದರೆ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲದ ಫಲ ಕಾಣ್ತೀರ, ಸಂಶಯ ಇಲ್ಲ. ಈ ದಿವಸ ಜಲದುರ್ಗೆಯ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ಸ್ವಂತ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಕಾಸ್ಟ್ಯೂಮು ಮತ್ತು ಮೇಕಪ್ಪು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಕುಟುಂಬ ಸೌಕರ್ಯ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಗುರು ಸಮಾನರು ಹಿರಿಯರು ಅಂತ ಅನಿಸ್ಕೊಳ್ತಾರೆ, ಅಂಥವರಿಂದ ಒಳ್ಳೆಯ ಸಲಹೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ಸ್ವಲ್ಪ ಭಯ ಆತಂಕವೂ ಇದೆ ನಿಮಗೆ. ಆ ಭಯದಿಂದ ಹೊರಗೆ ಬರಲಿಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಏನಾಗಿದೆ, ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಆರೋಗ್ಯ ವ್ಯತ್ಯಾಸವಾಗುತ್ತೆ. ಸ್ವಲ್ಪ ವ್ಯಥೆ, ಮನಸ್ಸಿಗೇನೋ ಒಂದು ರೀತಿಯಲ್ಲಿ ಕಸಿವಿಸಿ. ಹೀಗಾಗಿ ಇದರಿಂದ ಹೊರಗೆ ಬರಲಿಕ್ಕೆ ಅಮ್ಮನವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸಲ್ಲಿಸಬಹುದು. ಆಂಜನೇಯ ಪ್ರಾರ್ಥನೆಯೂ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸಂಗಾತಿಯಿಂದ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಹೊರಗಿನ ಆಹಾರ, ಜಂಕ್ ಫುಡ್ ಮತ್ತೊಂದು ಮಗದೊಂದು ಅಥವಾ ಏನಾಗುತ್ತೆ, ಹೊತ್ತಿಗೆ ಸರಿಯಾಗಿ ತೊಗೊಳಕ್ಕಾಗಲ್ಲ, ಮುಂದೂಡಲು ಪಡುತ್ತೆ, ಹಾಗಾಗುವ ಸಾಧ್ಯತೆ ಇದೆ. ಹೀಗಾಗಿ ಆಹಾರದ ಕಡೆ ಗಮನ ಇರಲಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಅಧಿಕಾರ, ಸ್ವಲ್ಪ ದಪ್ಪ ಇತ್ಯಾದಿ ಎಲ್ಲ ಇದೆ. ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಹಿರಿಯರಿಂದ ಒಂದು ರೀತಿಯ ಸಲಹೆ, ಸೂಚನೆ ತುಂಬ ಚೆನ್ನಾಗಿದೆ.
ಸ್ತ್ರೀಯರಿಂದ ಸಹಕಾರಗಳು ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಚಂದ್ರನೂ ಶಿಷ್ಟದಲ್ಲಿದ್ದಾನೆ, ಜನ್ಮದಲ್ಲಿ ಮಾಂದಿ ಬೇರೆ, ಹೀಗಾಗಿ ಆರೋಗ್ಯ ವ್ಯತ್ಯಾಸ. ಹೀಗಾಗಿ ದುರ್ಗಾ ಕವಚವನ್ನು ತಪ್ಪದೇ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು, ಸಹಕಾರಗಳು ಈ ರೀತಿಯಲ್ಲಿದೆ. ಅನುಕೂಲ ಉಂಟಾಗುತ್ತೆ. ನಿಮಗೆ ಈ ದಿವಸ ವ್ಯಯ, ಅಲೆದಾಟ ಸ್ವಲ್ಪ ಜಾಸ್ತಿ ಇದೆ. ಹೀಗಾಗಿ ಸ್ವಲ್ಪ ಹೈರಾಣಾಗ್ತೀರ, ಸುಸ್ತಾಗ್ತೀರ. ಮತ್ತು ಈ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿದೆ, ಬುದ್ಧಿ ಚುರುಕಾಗಿರ್ತಕ್ಕಂಥದ್ದು. ಮಕ್ಕಳಿಂದ ತುಂಬ ಸಹಾಯ, ನಿರೀಕ್ಷೆಯೇ ಮಾಡಿರೋದಿಲ್ಲ ಇವರಿಂದ ಸಹಾಯ ಸಿಗುತ್ತೆ ಮಕ್ಕಳಿಂದ, ನಾನು ಹಚ್ಕೊಂಡೇ ಇಲ್ಲ, ಅವರಿಂದ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಈಶ್ವರನ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಹೆಚ್ಚಿನ ಸಹಕಾರಗಳು ಸಿಗುತ್ತೆ. ಗುರು ಹಿರಿಯರ ಮಾರ್ಗದರ್ಶನ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ಒಂದು ರೀತಿಯ ಸಾಮರಸ್ಯ ವಾತಾವರಣವನ್ನು ಕಾಣಬಹುದು ಈ ದಿವಸ. ಪರಸ್ಪರ ಸಹಕಾರಗಳು, ಮನೆಯಲ್ಲೇ ಅಪಾರ್ಟ್ಮೆಂಟು ಮತ್ತೊಂದು ಇದ್ದರೆ ಅಂಥವರು ತಿರುಗಿ ನೋಡದೇ ಇರೋರು ಈ ದಿವಸ ಸ್ವಲ್ಪ ಸಹಾಯ ಮಾಡ್ತಕ್ಕಂಥ ಸಾಧ್ಯತೆ. ಈ ರೀತಿಯಲ್ಲೆಲ್ಲ ಚೆನ್ನಾಗಿದೆ ಈ ದಿವಸ, ಲಾಭದಾಯಕವಾಗಿದೆ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾ ಆರಾಧನೆ, ಸರಸ್ವತಿ ಪ್ರಾರ್ಥನೆಯನ್ನು ಮಾಡಬಹುದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸದಲ್ಲಿ ನೋಡಿ ಸ್ವಲ್ಪ ಕಿರಿಕಿರಿ, ಒತ್ತಡ ಹೆಚ್ಚಾಗುತ್ತೆ. ಶ್ರಮಿಕರಿಗೆ ಜಾಸ್ತಿ. ಈ ಪಾಪ ಮನೆ ಕೆಲಸ ಮಾಡೋರು, ಪಾತ್ರೆ ಇತ್ಯಾದಿ ಅವರಿಗೆ ಹೆಚ್ಚಿನ ಹೊರೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಕೆಲಸಗಳಲ್ಲಿ ಸ್ವಲ್ಪ ಏನೋ ಅಸಮಾಧಾನ ಸೂಚಿಸ್ತಾ ಇದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಂಡು ಕೆಲಸಕ್ಕೆ ಹೋಗಿ. ಗಣಪತಿ ಸನ್ನಿಧಾನಕ್ಕೆ ಒಂದು ಹಚ್ಚು ಬೆಲ್ಲ ಸಮರ್ಪಣೆ ಮಾಡಿ, ತುಂಬ ಸಹಾಯವಾಗುತ್ತೆ. ಹೆಣ್ಣು ಮಕ್ಕಳಿಗೆ ಧೈರ್ಯ ಇದೆ, ಸಾಹಸ ಇದೆ. ಮತ್ತು ಒಳ್ಳೆಯ ಸಲಹೆ ಸಿಗುತ್ತೆ ಈ ದಿವಸ, ಸಜ್ಜನರ ಸಲಹೆ. ಈ ದಿವಸ ಯಾವುದೋ ಒಂದು ಶುಭ ಕಾರ್ಯಗಳಲ್ಲಿ ಅಥವಾ ಉತ್ತಮ ಕೆಲಸಗಳಲ್ಲಿ ಪಾಲ್ಗೊಳ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಒಂದು ಸಮಾರಂಭ ಮತ್ತೊಂದು ಇವುಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಸುಗ್ರಾಸ ಭೋಜನ, ಯಾವುದೋ ಒಂದು ಸಮಾರಂಭ ಮತ್ತೊಂದು ಮಗದೊಂದು ಇಂಥವುಗಳಲ್ಲಿ ಊಟಕ್ಕೆ ಕೊರತೆ ಇಲ್ಲ, ಆದರೆ ಜಗಳ ಇರುತ್ತೆ, ಸ್ವಲ್ಪ ಹುಷಾರು. ತಗಾದೆಗಳು ಬರಬಹುದು. ತಂದೆ ಮಕ್ಕಳಲ್ಲಿ ಸ್ವಲ್ಪ ವಿಶ್ವಾಸ ಕಡಿಮೆ ಆಗಬಹುದು, ಪ್ರೀತಿ ವಿಶ್ವಾಸ ಕಡಿಮೆ ಆಗುವ ಸಾಧ್ಯತೆ. ಧರ್ಮ ಕಾರ್ಯಗಳಲ್ಲಿ ಯಾವುದೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಜವಾಬ್ದಾರಿ ವಹಿಸೋಕ್ಕಾಗದೇ ಹೋಗಿಬಿಡಬಹುದು. ಈ ರೀತಿಯ ಸಾಧ್ಯತೆ ಇದೆ, ಹುಷಾರು. ಈ ದಿವಸ ಸ್ನೇಹಿತರು, ಬಂಧುಗಳು ಇತ್ಯಾದಿ ಸಹಕಾರ ಚೆನ್ನಾಗಿದೆ, ಒಡನಾಟ ಚೆನ್ನಾಗಿರುತ್ತೆ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ. ಮತ್ತು ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವಿದೇಶ ಪ್ರಯಾಣ ಇತ್ಯಾದಿಗಳಿಗೆ ಅನುಕೂಲ ಚೆನ್ನಾಗಿದೆ. ವಸ್ತು ಹಾನಿ ಸೂಚಿಸ್ತಾ ಇದೆ. ದುಃಖ ವಾತಾವರಣ ಸೂಚಿಸ್ತಾ ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಮನಸ್ಸಿಗೇನೋ ವ್ಯಥೆ ಆಗೋ ಸಾಧ್ಯತೆ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಅತಿಯಾದ ವ್ಯಯ, ಸಂಗಾತಿ ಸಲುವಾಗಿ ಓಡಾಟ, ಅವ್ರ ಕೆಲಸ ಪಾಪ ನೀವು ಮಾಡಿಕೊಡೋದಾಗುತ್ತೆ, ಅದಕ್ಕೆ ಶ್ರಮ ತಗೊಳ್ಳೋದಾಗುತ್ತೆ ಈ ದಿವಸ. ಆದರೆ ಅನ್ಯೋನ್ಯತೆ ಕಡಿಮೆ. ಸ್ತ್ರೀಯ ಸಂಗಾತಿ ವಿಚಾರದಲ್ಲಿ ಮನಸ್ತಾಪಗಳು ಜಾಸ್ತಿ ಬರೋ ಸಾಧ್ಯತೆ. ಕೊನೆಗೂ ಮಾಡಿದ್ದು ಅಷ್ಟು ಹೆಲ್ಪ್ ಮಾಡಿದ್ದು ಪ್ರಯೋಜನಕ್ಕೆ ಬರಲಿಲ್ಲ ಅಂತ ಆಗುತ್ತೆ. ಶಿವಶಕ್ತಿಯರ, ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಸ್ತ್ರೀಯರಿಗೆ ಲಾಭದ ದಿನ. ಅಂದುಕೊಂಡಿದ್ದನ್ನು ನೀವು ಸಾಧಿಸುವ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ. ಪ್ರಯಾಣ ಸೌಖ್ಯತೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ ವಿಹಾರ, ಮನರಂಜನೆ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಇಬ್ಬರೇ ಯಾರೋ ಫ್ರೆಂಡ್ಸ್ ಜೊತೆಗೆಲ್ಲ ಹೊರಟು ಬಿಡ್ತಕ್ಕಂಥದ್ದು, ಅಲ್ಲೊಂದು ಫಂಕ್ಷನ್ ಇದೆ, ದೂರದಲ್ಲಿ ಹೋಗಿ ಬರ್ತೀವಿ ಅಂತ ಆ ಥರ ಮನಸ್ಸಿಗೆ ಸಮಾಧಾನ ಇದೆ. ಅದು ಸ್ವಲ್ಪ ಸಾಲ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ವೃತ್ತಿ ಇತ್ಯಾದಿಗಳಿದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಸ್ತ್ರೀಯರಿಗೆ ಸಹಾಯ ಸಹಕಾರಗಳು, ಸ್ನೇಹಿತರ, ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿದೆ. ಕುಟುಂಬ ಸೌಕರ್ಯ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಬಲ ಚೆನ್ನಾಗಿದೆ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ವಾತಾವರಣ ಇರ್ತದೆ ಈ ದಿವಸ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.